ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ಪ್ರೇಮ ಕಥೆ ದೊಡ್ಡ ಅಲೆಯನ್ನ ಸೃಷ್ಟಿ ಮಾಡಿರುವಂತಹ ನೈಜ ಘಟನೆ ಆಧಾರಿತ ಐ ಲವ್ ಯು ಮುದ್ದು ಎನ್ನುವ ಚಿತ್ರವನ್ನ ಮನಕಲುಕುವಂತಹ ಸಂದೇಶವನ್ನ ತಮ್ಮ ಮುಂದೆ ಇಟ್ಟಿರುವಂತಹ ಈ ಚಿತ್ರ ಬಳಗಕ್ಕೆ ಈ ಚಿತ್ರವನ್ನ ಜನಗಳ ಮನ ಮುಟ್ಟುವಂತಹ ಚಿತ್ರೀಕರಣವನ್ನ ಮಾಡುವಂತಹ ಕನ್ನಡ ಎಂದಿಗೂ ಉಳಿದಿದೆ ಎನ್ನುವ ವಿಚಾರವನ್ನ ಈ ಚಿತ್ರದಿಂದ ನಾವೆಲ್ಲರೂ ನೋಡಲೇಬೇಕಾದಂತಹ ಚಲನಚಿತ್ರವನ್ನ ದಯಮಾಡಿ ಎಂತಹ ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕೆಂದು ಈ ಮುಗ್ಧ ಜೋಡಿಗೆ ಇಲ್ಲಿಯವರೆಗೂ ಕಷ್ಟದ ಜೀವನ ಕಂಡಿರುವಂತಹ ಇವರು ಇನ್ನು ಮುಂದಾದರೂ ಸುಖವಾಗಿ ಬಾಳಲೆಂದು ನಮ್ಮ ಹಂಸ ಟಿವಿ ಕಳಕಳಿಯ ಪ್ರಾರ್ಥನೆ. ಹಾಗೂ ಜನಗಳ ಮಾತುಗಳನ್ನ ನೀವು ಈಗ ನೋಡಬಹುದು. ಹೇಗೆ ಅನಿಸ್ತು ಮೂವಿ? ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ, ಚಂದ ಅನ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಇವಾಗ ಎಲ್ಲ ಕತ್ಕೋಬೇಕು, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ. ಪ್ರೀತಿ ಅಂದ್ರೆ ಹಾರ್ಟಿಂದ ಬರೋದು, ಅಂದ ಚಂದ ಮುಖ್ಯ ಅಲ್ಲ. ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾ ನಾವು ಅವ್ರಿಗೆ ಜಾಸ್ತಿ ಪ್ರೀತಿ ಕೊಡ್ಬೇಕು ಅನ್ನೋದನ್ನ ಇವತ್ತು ತೋರ್ಸ್ಕೊಟ್ಟಿದ್ದೀರಾ. ಅದು ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮೇಡಮ್. ಹೇಗೆ ಅನಿಸ್ತು ಮೂವಿ? ಪ್ರೀತಿಗೆ ಯಾವತ್ತೂ ಸಾವಿಲ್ಲ, ಮನಸ್ಸಿಂದ ಬಂದು ಪ್ರೀತಿಗೆ ಯಾವತ್ತೂ ಸಾವಿಲ್ಲ, ಯಾವಾಗಲೂ ಸಾಕು. ಮೂವಿ ತುಂಬಾ ಚೆನ್ನಾಗಿದೆ. ಜೀವನ ಅಂದ್ರೆ ಒಂದಿನ ಎರಡು ದಿನ ಶೋಕಿ ಅಲ್ಲ, ಜೀವನ ಅಂದ್ರೆ ಲೈಫ್ ಲಾಂಗ್ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಜೊತೆಗೆ ಸಾಕ್ಬೇಕಾಗ್ಲಿ ಅಂತ ನಿಜವಾದ ಪ್ರೀತಿಗೆ ಸಾವಿಲ್ಲ ಅನ್ನೋದು ಈ ಫಿಲಮ್ನ ತಿಳ್ಕೊಂತ ಇದೀವಿ. ಹೇಳ್ಬೇಕಂದ್ರೆ ನಿಜವಾಗ್ಲು ಫಿಲಮ್ ತುಂಬಾ ಚೆನ್ನಾಗಿ ನೋಡುವಂತೆ. ಈಗಿನ ಜನರೇಷನ್ಗೆ ತುಂಬಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಮುಂದಿನ ಪೀಳಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನ ಜನರೇಷನ್ ಹುಡುಗರೇ ಆಗಿರ್ಬೋದು, ಹುಡುಗಿಯರೇ ಆಗಿರ್ಬೋದು, ಜೀವನ ಅಂದ್ರೆ ಶೋಕಿ ಅಂತ ತಿಳ್ಕೊಂಡಿರ್ತಾರೆ. ಒಂದ್ ದಿವಸ ಎರಡು ದಿವಸ ನಾವು ಎಂಜಾಯ್ ಮಾಡ್ಬೇಕು, ನೆಕ್ಸ್ಟ್ ಏನೇ ಆಗ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿರ್ತಾರೆ ಆಸ್ತಿನ, ಅದನ್ನ ಖರ್ಚು ಮಾಡೋದು ಹೇಗೆ, ಅವರು ಪ್ರೀತಿ ಬಗ್ಗೆ ಏನು ತಿಳ್ಕೊಂಡಿರಲ್ಲ. ಇದು ಪ್ರೀತಿ ಬಗ್ಗೆ ನಿಜವಾಗ್ಲೂ ಚೆನ್ನಾಗಿ ತೋರಿಸಿದೆ. ಈಗಿನ ಜನರೇಷನ್ ಆಗಿರ್ಬೋದು, ಮುಂದೆ ಇರೋ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಇವಾಗ ಪ್ರೀತಿ ಸಾವಿಲ್ಲ ಅಂತ ಹೇಳುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಯಂಗ್ ಜನರೇಷನ್ ಇರೋರು ನೋಡ್ಲಿ ಅಂತ ನೀವು ರೆಕಮೆಂಡ್ ಮಾಡ್ತೀನಿ. ಏಕೆಂದ್ರೆ ಈಗಿನ ಜನರೇಷನ್ ಹೇಗಿದೆ ಅಂದ್ರೆ ಅಪ್ಪ ಅಮ್ಮ ಕೂಡಿಟ್ಟಿದ್ರಲ್ಲಿ ಶೋಕಿ ಮಾಡೋದು ಆ ತರ ಇದೆ. ಬಟ್ ಇದ್ರಲ್ಲಿ ಹೆಂಗ್ ತೋರಿಸಿದಾರೆ ಅಂದ್ರೆ ನಿಜವಾದ ಪ್ರೀತಿಗೆ ಸಾವಿಲ್ಲ. ಅಪ್ಪ ಅಮ್ಮ ಮಾಡಿದ್ರಲ್ಲೇ ಇದು ಅಲ್ಲ, ನಮ್ಗೆ ಪ್ರೀತಿಗೋಸ್ಕರ ನಾವು ಅಪ್ಪ ಅಮ್ಮನ ಬಿಟ್ಟು ಬಂದು ಕೂಡ ನಮ್ಮ ಪ್ರೀತಿನ ಉಳಿಸ್ಕೋಬೇಕು. ನಿಜವಾಗ್ಲೂ ಟ್ರೂ ಲವ್ ಅಂತ ಪ್ರೂವ್ ಮಾಡಿದ್ದಾರೆ. ಯಾರೇ ಆಗ್ಲಿ ಒಂದು ಹುಡುಗಿನ ಹುಡುಗ ಹೇಗ್ ನೋಡ್ಕೋಬೇಕು, ಮಿಕ್ಸೆ ಮಾಡೋರಿಗೆ ಇದೊಂದು ನಿಜವಾದ ಲೈಫ್ ಪಾಠ ಅಂತ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಕ್ ಇಷ್ಟಪಡ್ತೀರಾ ಮೂವಿ ನೋಡಿದ್ಮೇಲೆ? ರಿಯಲ್ ಲೈಫ್ ಸ್ಟೋರಿ ಅಂತ ಇದೆಯಲ್ಲ, ನಿಮಗೆ ಏನ್ ಅನ್ನಿಸ್ತದು? ಅದ್ರ ಗೊತ್ತಾದ ಲೈಕ್ ರಿಯಲ್ ಲೈಫ್ ಸ್ಟೋರಿನ ಇನ್ಸ್ಪೈರ್ ಮಾಡ್ಕೊಂಡು ಮಾಡಿದಾರೆ ಮೂವಿ ಅಂತ. ಥ್ಯಾಂಕ್ ಯು. ಫಿಲಮ್ ಹೆಂಗಿತ್ತು? ಹೆಂಗಿತ್ತಮ್ಮ ಫಿಲಮು? ಮೇಡಮ್ ಫಿಲಮ್ ಹೆಂಗಿತ್ರಿ? ಮೇಡಮ್ ಫಿಲಮ್ ಹೆಂಗಿತ್ರಿ? ಚೆನ್ನಾಗಿದೆ. ಮೇಡಮ್ ಫಿಲಮ್ ಹೆಂಗಿತ್ತು? ಮೇಡಮ್ ಫಿಲಮ್ ಹೇಗಿದೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೊಸ್ತಲ್ಲಿ ಫಿಲಮ್ ಮಾಡಿರೋಂಥ? ರಿಯಲ್ ಸ್ಟೋರಿ ಅಲ್ವಾ ಇದು? ತುಂಬ ಚೆನ್ನಾಗಿದೆ. ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಿಯಲ್ ಸ್ಟೋರಿ. ಈ ಹೀರೋಯಿನ್ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಪಡ್ತೀರಾ? ಈ ಹೀರೋಯಿಂದ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಪಡ್ತೀರಾ? ಈಗ ಈ ಥರ ಅಂತಂದು ಎಕ್ಸ್ಪ್ರೆಷನ್ ಮಾಡ್ತೀವಿ. ಈ ಥರ ಅಂತ ಅನಿಸ್ತು ತುಂಬ ಚೆನ್ನಾಗಿ. ಓಕೆ, ಹೀರೋನ ಚೇಂಜ್ ಮಾಡ್ಬೋದಾಗಿತ್ತು. ಓಕೆ, ಚೆನ್ನಾಗಿದೆ. ಫಿಲಮ್ ಹೇಗಿತ್ತು? ಫಿಲಮ್ ಹೇಗಿತ್ತು ಸರ್? ಫಿಲಮ್ ಹೆಂಗಿದೆ? ಫಿಲಮ್ ಹೆಂಗಿತ್ತು? ಒನ್